ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೂ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ನಿಮ್ಮೆಲ್ಲರಿಗೆ ಕ್ರಿಸ್ತನ ಪುನರುತ್ಥಾನ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು. ಈ ದಿವಸ ಎಲ್ಲ ಕಡೆಗಳಲ್ಲಿ ಕ್ರಿಸ್ತನ ಪುನರುತ್ಥಾನದ ಹಬ್ಬವನ್ನು ಆಚರಿಸ್ತಿದ್ದಾರೆ. ನಾವು ಸಹ ಈ ದಿವಸದ ಧ್ಯಾನಕ್ಕೋಸ್ಕರ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 20ನೇ ವಾಕ್ಯವನ್ನು ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿದ್ದೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 20ನೇ ವಾಕ್ಯ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಆದರೆ ಕ್ರಿಸ್ತನು ಸತ್ತವರುಗಳಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಈ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಾಗುವಂತೆ ದೇವರ ಆತ್ಮನು ನಮಗೆ ಸಹಾಯ ನೀಡಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸೋಣ. ಮರಣವನ್ನು ಗೆದ್ದು ಬಂದ ಆತನ ಅಂತ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನೇ, ಈ ಮುಂಜಾನೆ ವೇಳೆಯಲ್ಲಪ್ಪ ನಿನ್ನ ಮಹಾಪರಿಶುದ್ಧವಾದಂಥ ಪಾದ ಸನ್ನಿಧಿಗೆ ನಾವು ಸ್ತೋತ್ರದೊಂದಿಗೆ ಕಾಣಿಸಿಕೊಳ್ತೇವೆ. ಲೋಕವೆಲ್ಲವೂ ಸಹ ಈ ದಿವಸ ನಿನ್ನ ಆ ಪುನರುತ್ಥಾನ ದಿವಸವನ್ನು ನೆನೆಸಿ ಕೊಂಡಾಡ್ತಿರುವಾಗ ನಿನ್ನ ಮಕ್ಕಳಂತ ನಾವು ಸಹ ಅದನ್ನು ಧ್ಯಾನ ಮಾಡಲಿಕ್ಕೆ ನಿನ್ನ ಆತ್ಮನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ತೇವೆ. ಪ್ರಬೋಧಿಸಿರುವಂಥ ಈ ಅಲ್ಪನ ಬಾಯಲ್ಲಿ ನಿನ್ನ ಮಾತುಗಳನ್ನು ಹಾಕು, ಕೇಳಲಿಕ್ಕೆ ಶುದ್ಧ ಹೃದಯ ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಈಗಾಗಲೇ ನಾನು ಹೇಳಿದ ಹಾಗೆ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ವಾಕ್ಯ ಹೀಗೆ ಹೇಳ್ತದೆ: ಏಸು ಅಂದರೆ ಕ್ರಿಸ್ತನು ಸತ್ತವರಿಂದ ಎದ್ದು ಬಂದೇ ಇದ್ದಾನೆ. ಆತನು ಎದ್ದು ಬಂದೇ ಇದ್ದಾನೆ. ಅದೇ ಈ ದಿವಸದ ಶುಭ ಸಂದೇಶ. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು 4 ಸುವಾರ್ತಿಕರು ಸಹ ಬರೆದಿದ್ದಾರೆ. ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಮತ್ತಾಯನು ಬರೆದ ಸುವಾರ್ತೆ. ನೀವು ಸತ್ಯವೇದವನ್ನು ನನ್ನೊಂದಿಗೆ ತಿರುಗಿಸುವುದಾದರೆ 28ನೇ ಅಧ್ಯಾಯದಲ್ಲಿ 2-4 ವಾಕ್ಯ ನಾನು ಓದ್ತೇನೆ. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ದೇವರ ವಾಕ್ಯದಲ್ಲಿ ನೋಡುವಾಗ ಮತ್ತಾಯನು ಭೂಕಂಪವಾಯಿತು ಎಂಬುದಾಗಿ ಹೇಳ್ತಾನೆ. ಮತ್ತು ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿದ. ಇದನ್ನು ನೋಡಿ ಅಲ್ಲಿದ್ದಂಥ ಜನರು ಅಂದರೆ ಕಾವಲುಗಾರರು ಹೆದರಿ ನಡುಗಿ ಸತ್ತವರ ಹಾಗಾದರು ಎಂಬುದಾಗಿ ಮತ್ತಾಯನು ಬರೀತಾನೆ. ಈಗ ಮಾರ್ಕನ ಏನು ಬರೀತಾನೆ ಎಂಬುದಾಗಿ ನೋಡೋಣ. ಮಾರ್ಕನ ಸ್ವರ್ತಮಾನ, ನೀವು 16ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸುವುದಾದರೆ ಮಾರ್ಕನ ಸ್ವರ್ತಮಾನ 16ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ. ಅವರು ಸಮಾಧಿಯ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು ಎಂಬುದಾಗಿ ಮಾರ್ಕನು ಬರೀತಾನೆ. 3 ಮತ್ತು 4ರಲ್ಲಿ ಕಲ್ಲು ಉರುಳಿದ್ದನ್ನು ಕಂಡರು. 5ನೇ ವಾಕ್ಯದಲ್ಲಿ ಒಬ್ಬ ಯವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟಿಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದರು. ಮತ್ತು 8ನೇ ವಾಕ್ಯದಲ್ಲಿ ಅವರು ಭ್ರಮೆ ಹಿಡಿದವರಾಗಿ ನಡುಗುತ್ತಾ ಹೊರಕ್ಕೆ ಬಂದು ಸಮಾಧಿಯಿಂದ ಓಡಿ ಹೋದರು. ಅವರು ಹೆದರಿಕೊಂಡಿದ್ದರಿಂದ ಯಾರಿಗೂ ಏನೂ ಹೇಳಲಿಲ್ಲ ಎಂದಾಗ ಮಾರ್ಕ ಬರೀತಾನೆ. ಲೂಕನೇನು ಬರೀತಾನೆ? 24ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಲೂಕನ ಸ್ವರ್ತಮಾನ 24ನೇ ಅಧ್ಯಾಯ 2ನೇ ವಾಕ್ಯ. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸುಸ್ವಾಮಿಯ ದೇಹವು ಕಾಣಲಿಲ್ಲ. 4ನೇ ವಾಕ್ಯ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ 2 ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು ಎಂದಾಗ ಲೂಕ ಬರೀತಾನೆ. ಮತ್ತು ಯೋಹಾನ ಸ್ವರ್ತಮಾನಕ್ಕೆ ಬರೋಣ. ಯೋಹಾನ ಸ್ವರ್ತಮಾನ 20ನೇ ಅಧ್ಯಾಯಕ್ಕೆ ನೀವು ಸತ್ಯವೇದವನ್ನು ತಿರುಗಿಸಿ. ಯೋಹಾನ ಸ್ವರ್ತಮಾನ 20ನೇ ಅಧ್ಯಾಯದ 1ನೇ ವಾಕ್ಯ. ವಾರದ 1ನೇ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಅದಾದಂಥ ಪೇತ್ರ ಯೋಹಾನ ಬರ್ತಾರೆ. ಆಮೇಲೆ ಅವರು ಹೋಗಿ ನೋಡಲಿಕ್ಕೆ ಹೋಗ್ತಾರೆ. ಆದರೆ ಪೇತ್ರನಿಗಿಂತ ಯೋಹಾನ ಮುಂದೆ ಓಡಿ ಹೋಗಿ ಸಮಾಧಿಗೆ ಮುಟ್ಟಿ ಬಗ್ಗಿ ನೋಡಿ ಅಲ್ಲಿ 4 ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು. ಆದರೆ ಒಳಕ್ಕೆ ಹೋಗಲಿಲ್ಲ. ಆದರೆ ಪೇತ್ರನು ಒಳಕ್ಕೆ ಹೋಗಿ ಆ 4 ಮಡಿ ಬಟ್ಟೆಗಳು ಬಿದ್ದಿರುವುದನ್ನು, ಅವನ ತಲೆಯ ಮೇಲಿದ್ದ ಕೈಪಾವಡವು ಆ 4 ಬಟ್ಟೆಗಳು ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು ಎಂಬುದಾಗಿ 5-6 ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೀಗಾಗಿ
ಎಲ್ಲ ಸುವಾರ್ತಿಕರು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆಸಿಟ್ಟಿದ್ದಾರೆ. ಅಂದರೆ ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಲ್ಲ, ಸಮಾಧಿಯಿಂದ ಎಬ್ಬಿಸಲ್ಪಟ್ಟಿದ್ದಾನೆ. ಸಮಾಧಿಗಳು ಸಾಮಾನ್ಯವಾಗಿ ಮುಚ್ಚಲ್ಪಟ್ಟಿರ್ತದೆ, ಯಾವ ಸಮಾಧಿ ತೆಗೆಯಲ್ಪಟ್ಟಿರುವುದಿಲ್ಲ. ಆದರೆ ವಿಶ್ವದಲ್ಲೇ ಒಂದೇ ಒಂದು ಸಮಾಧಿ ಈ ದಿವಸ ತೆರೆಯಲ್ಪಟ್ಟಿರುವುದಾದರೆ ಅದು ಯೇಸು ಕ್ರಿಸ್ತನ ಸಮಾಧಿ. ಯಾಕೆಂದರೆ ಯೇಸು ಕ್ರಿಸ್ತನು ಅಲ್ಲಿಲ್ಲ, ಆತನು ಎದ್ದಿದ್ದಾನೆ, ಸತ್ತವರೊಳಗಿಂದ ಎದ್ದಿದ್ದಾನೆ. ಅದೇ ಈ ಹೊತ್ತಿನ ಶುಭ ಸಂದೇಶ. ಸರಿ, ಇದು ಒಂದು ಪ್ರವಾದನೆ ರೂಪದಲ್ಲಿ ನೆರವೇರಿದಂಥ ಒಂದು ಮಾತು. ಕೀರ್ತನೆಗಳ ಸಂಗ್ರಹ 16ನೇ ಅಧ್ಯಾಯಕ್ಕೆ ನಾವು ಸತ್ಯವೇದವನ್ನು ತಿರುಗಿಸುವುದಾದರೆ ದಾವೀದನ ಕೀರ್ತನೆಗಳು 16ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಪ್ರವಾದನೆ ರೂಪದಲ್ಲಿ ಇದು ಬರೆಸಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ದಾವೀದನ ಕೀರ್ತನೆ 16:10. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೋಡಿರಿ ಎಂಥ ಅದ್ಭುತವಾದಂಥ ಮಾತು. ತನ್ನ ಮಗನಾಂತ ಯೇಸು ಕ್ರಿಸ್ತನನ್ನು ಪಾತಾಳದಲ್ಲಿ ದೇವರು ಬಿಡುವುದಿಲ್ಲ, ಅಧೋಲೋಕವನ್ನು ನೋಡುವಂತೆ ಆತನು ಮಾಡುವುದಿಲ್ಲ ಎಂಬುದಾಗಿ ಹೇಳಲ್ಪಟ್ಟಂಥ ವಾಕ್ಯಕ್ಕೆ ಅನುಗುಣವಾಗಿ ಆ ದಿವಸ ಈ ಶಾಸ್ತ್ರದ ಮಾತು ನೆರವೇರುವಂತ ಆಯಿತು. ಈ ಹಿನ್ನೆಲೆ ಇದೆಯಲ್ಲ ಬಹಳ ವಿಚಿತ್ರವಾಗಿದೆ. ಸೈತಾನು ಬಹಳಷ್ಟು ಪ್ರಯತ್ನ ಪಡ್ತಾನೆ. ಏನು? ದೇವರ ಆ ಒಂದು ವಾಕ್ಯಕ್ಕೆ ಅನುಗುಣವಾಗಿ ಯೇಸು ಕ್ರಿಸ್ತನು ಹೇಳಿದ್ನಲ್ಲ, ನಾನು 3ನೇ ಸಲ ಎದ್ದು ಬರ್ತೇನೆ, ಅದನ್ನು ಅವನು ನಿಷ್ಫಲ ಮಾಡಬೇಕು, ವಿಫಲ ಮಾಡಬೇಕು, ಅದು ಅವನ ಪ್ರಯತ್ನ. ಹಾಗಾಗಿ ಅವನೇನು ಮಾಡ್ತಾನೆ, ಈ ಸಮಾಧಿಗೆ ಒಂದು ದೊಡ್ಡ ಮುದ್ರೆಯನ್ನು ಹಾಕಬೇಕೆಂಬುದಾಗಿ ಆತನು ಯೋಚನೆ ಮಾಡ್ತಾನೆ. ಇದನ್ನು ಭಾಳ ವಿವರವಾಗಿ ಮತ್ತಾಯನು ವಿವರಿಸಿದ್ದಾನೆ. ನಾವು ಮತ್ತಾಯನ ಸ್ವರ್ತಮಾನಕ್ಕೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯಕ್ಕೆ ನನ್ನೊಂದಿಗೆ ನೀವು ಸಹ ಸತ್ಯವೇದವನ್ನು ತಿರುಗಿಸುವುದಾದರೆ ಅಲ್ಲಿ ಒಂದು ಸೂಕ್ಷ್ಮವಾದಂಥ ವಿಷಯ ನೀವು ಗಮನಿಸ್ಬೋದು. 62ನೇ ವಾಕ್ಯದಿಂದ ಮತ್ತಾಯ 27:62. ಮರುದಿನ ಅಂದರೆ ಸೌರನೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಪರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು ಏನು ಹೇಳ್ತಾರೆ? ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ, ಯೇಸು ಸ್ವಾಮಿನ ಮೋಸಗಾರ ಅಂತ ಹೇಳ್ತಾರೆ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಹೇಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ನೋಡಿರಿ, ಅವ್ರು ಹೇಳೋದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಒಂದು ಗೌರ್ಮೆಂಟ್ ಆರ್ಡರ್ ನೀನು ಕೊಟ್ಬಿಡು, ನಾವು ಸಮಾಧಿಯನ್ನು ಭದ್ರ ಕಾಯ್ತೇವೆ. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ನೋಡ್ರೆ ಎಂಥ ಕುತಂತ್ರ. ಆಗ ಮೊದಲನೇ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದೀತು ಅಂದರು. 65ನೇ ವಾಕ್ಯ, ಪಿಲಾತನು ಅವರಿಗೆ, ಕಾವಲುಗಾರನ ತಕ್ಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು. ನೋಡಿರಿ, ಹಿಂದಿನ ಕಾಲದ ರೋಮ್ ಸಿಪಾಯಿಗಳು ಬಂದು ಯೇಸು ಸ್ವಾಮಿಯ ಆ ಒಂದು ಸಮಾಧಿಗೆ ಮುದ್ರೆ ಹಾಕಿ, ಅದರ ಸೀಲ್ ಹಾಕಿ ಭದ್ರಪಡಿಸಿ ಕಾವಲು ಕಾಯುವಂಥ ಸ್ಥಿತಿಗತಿಗಳಲ್ಲಿ ಆ ದಿವಸ ಕಾರ್ಯ ನಡೆಯುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಏನಾಯಿತು? ಯೇಸು ಸ್ವಾಮಿ ಹೇಳಿದ ಹಾಗೆ 3ನೇ ದಿವಸದಲ್ಲಿ ಎದ್ದು ಬಂದನು. ಹಲ್ಲೆಲೂಯಾ. ಈ ದಿವಸ ಅದನ್ನೇ ನಾವು ಆಚರಿಸುವಂಥ ಭವ್ಯವಾದಂಥ ದಿವಸ. ಈ ದಿವಸ ನಾವು ಅದನ್ನು ಆಚರಿಸ್ತೇವೆ. ನಮ್ಮ ಸಭೆಗಳಲ್ಲಿ ಹಾಡನ್ನು ಹಾಡ್ತೇವೆ. ರಮ್ಯವಾದಂಥ ಒಂದು ಸಂಗೀತ, 108ನೇ ಸಂಗೀತ. ಒಂದು ಚರಣ ನಿಮಗೋಸ್ಕರ ನಾನು ಹಾಡ್ತೇನೆ. ಸಂಗೀತಗಳಲ್ಲಿ 108ನೇ ಸಂಗೀತ. ಯೇಸು ಕರ್ತನೆದ್ದನು, ಹಲ್ಲೆಲೂಯಾ. ಮೃತ್ಯು ಸೋತು ಹೋಯಿತು, ಹಲ್ಲೆಲೂಯಾ. ಜೀವ ಸಾವೆಂದುಟ್ಟಿದೆ, ಹಲ್ಲೆಲೂಯಾ. ಜಯಪ್ರದ ಕ್ರಿಸ್ತಗೆ ಹಲ್ಲೆಲೂಯಾ. ಜೀವ ಸಾವಿಂದ ಹುಟ್ಟಿದೆ. ಎಂಥ ಅದ್ಭುತವಾದಂಥ ಪದ ಜೋಡಣೆ ನೋಡ್ರಿ. ಸಾವಿಗೆ ಜೀವ ಇದೆಯಾ? ಆದರೆ ಇಲ್ಲ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಸಾವನ್ನು ಕೊಂದು ಸಾವಿನ ಮುಖಾಂತರ ಜೀವನ ತಂದೆ. ಜೀವ ಎಲ್ಲಿಂದ ಹುಟ್ಟಿದಂತೆ? ಸಾವಿನಿಂದ ಹುಟ್ಟಿತಂತೆ. ಅದು ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಈ ದಿವಸ ಯೇಸು ಕ್ರಿಸ್ತನು ಅದನ್ನೇ ಮಾಡಿದ್ದನ್ನು ನೆನೆಸಿ ನಾವು ಈ ದಿವಸ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಯೇಸು ಕ್ರಿಸ್ತನು ಸಾವನ್ನು ಕೊಂದು ಮರಣವನ್ನು ಕೊಂದು ಜೀವಿತನಾಗಿ ಎದ್ದು ಬಂದಂಥ ಮಹಾ ಪರಿಶುದ್ಧವಾದಂಥ ದಿವಸ. ಆತನು ಸಾವನ್ನು ಕೊಂದು ಎದ್ದು ಬಂದಿದ್ದಾನೆ. ಸರಿ, ಈಗ ಮುಂದೆ ಏನಾಯಿತು? ಇಲ್ಲಿವರೆಗೂ ನಾವು ನೋಡಿದ್ವಿ. ಅದಾದ ಮೇಲೆ ಯೇಸು ಸ್ವಾಮಿಯ ಅವರು ಭದ್ರ ಮಾಡ್ತಿ ಎಲ್ಲ ಆಗ್ತದೆ. ಆದರೆ ಯೇಸು ಸ್ವಾಮಿ ಎದ್ದು ಬರ್ತಾನೆ, ಅದು ಗೊತ್ತು.
ಇದನ್ನು ನೋಡಿ ಕಾವಲುಗಾರ ಎದುರಿ ಓಡಿ ಹೋದರು ಅಂತ ನಾವು ಆಗಾಗಲೇ ಓದಿದ್ದೀವಲ್ವ ಮತ್ತಾಯನ ವರ್ತಮಾನದಲ್ಲಿ. ಮುಂದೆ ಏನಾಯಿತು? 28ನೇ ಅಧ್ಯಾಯದ 11ನೇ ವಾಕ್ಯ ನೋಡುವಾಗ, ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಕಾವಲು ಕಾಯೋದು ಬಿಟ್ಟುಬಿಟ್ಟು ಎದುರ್ಕೊಂಡು ಓಡಿಬಂದು ಮಹಾಯಾಜಕರಿಗೆ ಹೇಳ್ತಾ ಇದ್ದಾರೆ, ಏನಂತ, ಯೇಸು ಸ್ವಾಮಿ ಎದ್ದು ಬಿಟ್ಟಿದ್ದಾರೆ, ಈಗ ಸಮಾಧಿಲಿ ಇಲ್ಲ, ಏನು ಮಾಡೋದು ಅಂತ. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ, ನೋಡಿ ತಕ್ಷಣ ಒಂದು ಎಮರ್ಜೆನ್ಸಿ ಮೀಟಿಂಗ್, ಹಿರಿಯರ ಸಂಗಡ ಕೂಡಿಕೊಂಡ್ರು ಆಲೋಚನೆ ಮಾಡ್ತಾರೆ, ಏನು ಮಾಡೋದು. ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ನೋಡಿದ್ರೆ ಲಂಚ ಆವಾಗಲೇ ಇತ್ತು, ಬಹಳ ಹಣ ಕೊಟ್ಟು ಅವನ ಶಿಷ್ಯರು, ಅಂದರೆ ಯೇಸುವಿನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳ್ರಿ. ಇವರು ನೇಮಿಸಲ್ಪಟ್ಟಿದ್ದೇನಕ್ಕೆ? ಕಾವಲು ಕಾಯಕ್ಕೆ, ನಿದ್ದೆ ಮಾಡೋಕ್ಕೆ. ಕಾವಲು ಕಾಯಕ್ಕೆ ನೇಮಿಸಿದ್ರೆ ಇವ್ರು ಬಂದು ಹೇಳ್ತಾರೆ ಏನಂತ, ಎದ್ರು ಹಿಂಗಾಗೋಯ್ತು, ನಾವು ಸತ್ತವರಾಗಿ ಬಿದ್ದೋಗ್ಬಿಟ್ವಿ, ಅದಕ್ಕೆ ಓಡ್ಬಂದು ನಿಮ್ಗೆ ಹೇಳೋಣ ಅಂತ ಬಂದ್ವಿ ಅಂತ ಇವ್ರು ಹೇಳಿದ್ರೆ, ಇವರೇ ಹೇಳ್ಕೊಡ್ತಾ ಇದ್ದಾರೆ ಏನಂತ, ಆ ಶಿಷ್ಯರಿಗೆ, ಆ ಕಾವಲುಗಾರರಿಗೆ ಹಣ ಕೊಟ್ಬಿಟ್ಟು ಹೇಳ್ತಾರೆ, ಯೇಸುವಿನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಅಂತ ಹೇಳ್ರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದಾಗ ಮಾಡ್ತೇವೆ, ನಿಮ್ಮ ಕೆಲಸ ಹೋಗಲ್ಲ, ನಿಮ್ಮ ಜೀವಕ್ಕೆ ಏನು ಅಪಾಯ ಇಲ್ಲ, ನಾವು ನೋಡ್ಕೊಳ್ತೇವೆ. ನೋಡಿದ್ರೆ ಮೇಲಧಿಕಾರಿ ನಾವು ನೋಡ್ಕೊಳ್ತೇವೆ, ಅದಕ್ಕೋಸ್ಕರ ನೀವು ಲಂಚ ತಗೊಳ್ರಿ ಎಂಬುದಾಗಿ ಹೇಳಿ ಈ ಕಾವಲುಗಾರಿಗೆ ಕಾಸು ಕೊಟ್ಟದ್ದನ್ನು ದೇವರ ವಾಕ್ಯದಲ್ಲಿ ಓದ್ತೇವೆ. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದ್ಯರಲ್ಲಿ ಹಬ್ಬಿಯದೆ. ಇವತ್ತಿನ ದಿವಸವರೆಗೂ ಅನೇಕ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಂಬ್ತಾ ಇಲ್ಲ. ಕಾರಣ ಇದೆ, ದೇವರ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿದೆ ನೋಡಿರಿ, ಮತ್ತಾಯನ ವರ್ತಮಾನ 28ನೇ ಅಧ್ಯಾಯದಲ್ಲಿ. ಹಾಗಾಗಿ ಇವತ್ತು ಅನೇಕರಲ್ಲಿ ನಂಬದೇ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇಂತಹ ಒಂದು ಸುಳ್ಳು ಸುದ್ದಿ ಆ ದಿವಸ ಹರಡಲ್ಪಟ್ಟದ್ರಿಂದ. ಸರಿ, ಹಾಗಾದರೆ ಈ ಪುನರುತ್ಥಾನದ ನಾವು ಕಲಿಯುವಂಥದ್ದು ಏನು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರ 15ನೇ ಅಧ್ಯಾಯ ಇವತ್ತು ನಾವು ಧ್ಯಾನಕ್ಕೋಸ್ಕರ ಆರಿಸ್ಕೊಂಡಂಥ ಭಾಗ. ವಾಕ್ಯ ಹೇಳ್ತಿದೆ, ಕ್ರಿಸ್ತನು ಸತ್ತವರಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಆತನೇ ಪ್ರಥಮ ಫಲ. ಸತ್ತವರಿಂದ ಎದ್ದು ಬಂದಂಥದ್ದು ಆತನೇ ಪ್ರಥಮವಾದ ಫಲ. ಹಾಗಾದರೆ ಯೇಸು ಕ್ರಿಸ್ತನು ಯಾಕೆ ಎಬ್ಬಿಸಲ್ಪಟ್ಟನು, ಯಾಕೆ ಎದ್ದನು? ರೋಮಾಪುರದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 25ನೇ ವಾಕ್ಯ ನಮಗೆ ಉತ್ತರ ಕೊಡ್ತಾರೆ. ರೋಮಾಪುರ 4:25. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಎಂಥ ಅದ್ಭುತವಾದಂಥ ವಾಕ್ಯ. ಪಾಪಿಗಳಾಗಿರುವಂಥ ನಾವು ನೀತಿವಂತರಾಗುವಂಥ ಆ ಒಂದು ಪಟ್ಟಕ್ಕೆ ಸೇರಬೇಕಾದ್ರೆ ತಂದೆಯಾದ ದೇವರು ಏನು ಮಾಡ್ತಾರಂತೆ, ನಮ್ಮ ಅಪರಾಧಗಳೆಲ್ಲವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿ ಆತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾತಾಳಕ್ಕೆ ಹೋಗದಂತೆ ಬಿಡದೆ ಆತನನ್ನು ಪುನರುಜ್ಜೀವಿತಗೊಳಿಸಿ ನಮಗೆ ನೀತಿವಂತರೆಂಬ ನಿರ್ಣಯವಾಗಲಿಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಎಬ್ಬಿಸಿದನು. ಹಾಗಾದರೆ ಯೇಸು ಕ್ರಿಸ್ತನು ಎದ್ದದ್ರಿಂದ ನಾವೇನಾಗ್ತೇವೆ? ನೀತಿವಂತರಾಗ್ತೇವೆ. ಪಾಪಿಗಳಾಗಿರುವಂಥ ನಾವು ನೀತಿವಂತರಾಗ್ತೇವೆ. ಸರಿ, ಆತನು ಏನು ಮಾಡ್ದ? ಎಬ್ಬಿಸಲ್ಪಟ್ಟ. ಸರಿ, ಏನಾಯಿತು ಎಬ್ಬಿಸಲ್ಪಟ್ಟ ನಂತರ? ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 3ನೇ ವಾಕ್ಯ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು, ಸತ್ಯವೇದ ದಯಮಾಡಿ ತೆಗಿರಿ. ನಾನು ದೇವರ ವಾಕ್ಯವನ್ನು ಹಂಚುವಾಗ ದಯಮಾಡಿ ನಿಮ್ಮ ಕೈಯಲ್ಲಿರುವಂಥ ಸತ್ಯವೇದ ತೆಗೆದು ನೀವು ಅದನ್ನು ಓದಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ನೀವು ಓದುವಾಗ ನಿಮಗೆ ಇನ್ನೂ ಸ್ಪಷ್ಟವಾಗ್ತದೆ. 1:3 ನೋಡ್ತೇವೆ, ಆತನು ಏನು ಮಾಡಿದ? ಸತ್ತ ಮೇಲೆ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಿತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಯನ್ನು ಹೇಳುತ್ತಾ ಇದ್ದನು. ಅಲ್ಲಿಗೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸತ್ತು ಸಮಾಧಿಗಳಲ್ಪಟ್ಟು ಎಬ್ಬಿಸಲ್ಪಟ್ಟ ನಂತರವೂ ಆತನು ಮುಂದುವರಿಸಿದನು. ಅಲ್ಲಿ ಯೇಸು ಕ್ರಿಸ್ತನು ಬಂದದ್ದೇ ಪರಲೋಕ ರಾಜ್ಯವನ್ನು ಕುರಿತು ಮಾತಾಡುವುದಕ್ಕೋಸ್ಕರ. ಆ ಸುವಾರ್ತೆನ ಆತನು ಸಹ ಸಾರ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 1:3 ಇದು ದಾಖಲೆ ಇದೆ. ಈಗ ಆತನಿಗೆ ಏನೆಂಬುದಾಗಿ ಹೆಸರು? ಬಂದಾಗ ಆತನು ಒಬ್ಬ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬರ್ತಾನೆ ಅಲ್ವಾ? ದೇವಾದಿ ದೇವನು, ರಾಜಾದಿರಾಜನು, ಬೆಳಕನ್ನೇ ವಸ್ತ್ರವಾಗಿ ಹೊದ್ದುಕೊಂಡಿಂಥದ್ದವನು, ನೀತಿ ನ್ಯಾಯ ಎಂಬ ಅಸ್ತಿವಾರದ ಮೇಲೆ ಸಿಂಹಾಸನ ಹಾಕ್ಕೊಂಡಂಥ ಮಹೋನ್ನತನ ಅಂಥ ದೇವರು ಭೂಲೋಕಕ್ಕೆ ಬರುವಾಗ ಮನುಷ್ಯ ಕುಮಾರನಾಗಿ ಬರ್ತಾನೆ. ಆದರೆ ಈ ಕಾರ್ಯವನ್ನು ಮಾಡಿದ್ದರಿಂದ, ಅಂದರೆ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದದ್ದರಿಂದ ಆತನಿಗೆ ಒಂದು ಹೆಸರು ಕೊಡಲ್ಪಡ್ತದೆ. ಏನದು? ರೋಮಾಪುರದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಾಕ್ಯ ಏನು ಹೇಳ್ತದೆ?
ಪವಿತ್ರ ಆತ್ಮ ಉಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ, ಚೆನ್ನಾಗಿ ಕೇಳಿಸ್ಕೊಡ್ರಿ, ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನಾಗಿದ್ದಾನೆ. ಈಗ ಮನುಷ್ಯ ಕುಮಾರನಲ್ಲ, ಆತನು ಏನೀಗ ಈಗ ದೇವಕುಮಾರ. ಎಂಥ ಅದ್ಭುತವಾದಂಥ ಮಾತು. ಮನುಷ್ಯ ಕುಮಾರನ ಆಗಿದ್ದಂಥ ಯೇಸು ಕ್ರಿಸ್ತನೀಗ ದೇವಕುಮಾರನಾಗಿದ್ದಾನೆ. ನಮ್ಮ ಕೀರ್ತನೆಯ ಸಂಗ್ರಹದಲ್ಲಿ ಈ ದೇವಕುಮಾರನ ಕುರಿತು ಒಂದು ಅದ್ಭುತವಾದಂಥ ಒಂದು ಗೀತೆ ಇದೆ. ಆ ಗೀತೆ ಆರಂಭವಾಗೋದೇ ದೇವಕುಮಾರನೇ ದೇವ ಎಂಬುದಾಗಿ. ಗೊತ್ತಾಗೋದು ಅಂತ ಬಹುಶಃ ನೀವು ಈಗಾಗಲೇ ಗೆಸ್ ಮಾಡಿದ್ದೀರ. ಕೀರ್ತನೆ ಸಂಗ್ರಹ 24ನೇದು. ನನ್ನೊಂದಿಗೆ ನೀವು ಸಹ ಹಾಡಲಿಕ್ಕೆ ಬರೋದಾದ್ರೆ ದಯಮಾಡಿ ಹಾಡಿ. ಕೀರ್ತನೆ ಸಂಗ್ರಹ 24, ಅದರಲ್ಲಿ 8ನೇ ಚರಣ ನಾನು ಹಾಡ್ತೇನೆ. ಕ್ಷಿತಿಯ ಪಾಪಕ್ಕಾಗಿ ಮೃತಿ ತಾಳಿದವನೇ, ಕ್ಷಿತಿಯ ಪಾಪಕ್ಕಾಗಿ ಮೃತಿ ತಾಳಿದವನೇ, ತೃತೀಯ ದಿನದೊಳೆದ್ದು ಮೃತಿಯ ಗೆದ್ದವನೇ, ತೃತೀಯ ದಿನದೊಳೆದ್ದು ಮೃತಿಯ ಗೆದ್ದವನೇ, ದೇವಕುಮಾರನೇ, ದೇವಕುಮಾರನೇ. ಕ್ಷಿತಿಯ ಪಾಪಕ್ಕಾಗಿ, ಈ ಭೂಲೋಕದ ಜನರ ಪಾಪಕ್ಕಾಗಿ ಮೃತಿ ತಾಳಿದವನೇ, ಮೃತ್ಯುವನ್ನು ಅಪ್ಪಿಕೊಂಡವನೇ, ಮೃತ್ಯುವನ್ನು ಸ್ವಚಿತ್ತದಿಂದ ಸ್ವೀಕರಿಸಿದಾತನೇ, ತೃತೀಯ ದಿನದೊಳ್ 3ನೇ ದಿನದಲ್ಲಿ ಎದ್ದು ಮೃತಿಯ ಗೆದ್ದವನೇ, ಅಂದರೆ ಮರಣವನ್ನೇ ಗೆದ್ದವನ್ನೇ, ಮರಣಕ್ಕೆ ಮರಣದಂಡನೆ ವಿಧಿಸಿದಾತನೇ. ಯಾರವನು? ದೇವಕುಮಾರನು. ಮನುಷ್ಯ ಕುಮಾರನಾಗಿ ಬಂದಂಥ ಯೇಸು ಕ್ರಿಸ್ತನು ಸಾವನ್ನು ಗೆದ್ದು ಬಂದದ್ದರಿಂದ ಆತನು ದೇವಕುಮಾರನ ಅನಿಸ್ಕೊಳ್ತಾನೆ. ಹಾಗಾದರೆ ಹೀಗೆ ಗೆದ್ದು ಬಂದವನಿಗೆ ಇವಾಗ ನೋಡ್ರಿ, ಒಂಚೂರು ನಾನು ಓಡಿಬಿಟ್ರೆ ಒಂದು ದೊಡ್ಡ ಪ್ರಶಸ್ತಿ, ಈಜಿಬಿಟ್ರೆ ಒಂದು ಪ್ರಶಸ್ತಿ, ಕ್ರಿಕೆಟಲ್ಲಿ ಗೆದ್ದುಬಿಟ್ರೆ ಒಂದು ಪ್ರಶಸ್ತಿ. ಇಂಥ ದೊಡ್ಡ ಕಾರ್ಯ, ಇದನ್ನು ಭೂಲೋಕದಲ್ಲಿ ಯಾರೂ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಕಾರ್ಯ. ಈ ಒಂದು ಕಾರ್ಯವನ್ನು ಮಾಡಿ ಪರಲೋಕಕ್ಕೆ ಹೋದರೆ ತಂದೆ ದೇವರು ಸುಮ್ಮನೆ ಇರ್ತಾರಾ? ಏನು ಮಾಡಿದ್ರು ತಂದೆ ದೇವರು? ಎಫೆಸದವರಿಗೆ ಬರೆದ ಪತ್ರ ತೆಗಿರಿ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 20ರಿಂದ ನಾನು ಓದ್ತೇನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 20ರಿಂದ ನಾನು ಓದ್ತೇನೆ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ, ದೇವರು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ನೋಡ್ರಿ, ಇವತ್ತು ಭೂಲೋಕದ ಎಲ್ಲರೂ ಅಡ್ಡ ಬೀಳುವಂಥ ಒಂದು ಉನ್ನತ ಸ್ಥಾನಕ್ಕೆ ಯೇಸು ಕ್ರಿಸ್ತನನ್ನು ಏರಿಸಿಬಿಟ್ಟಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಸಕಲ ಜನಾಂಗಗಳು ಆತನಿಗೆ ಅಡ್ಡ ಬೀಳಲಿ. ಆತನ ಯಾರು? ದೇವಾದಿದೇವ, ರಾಜಾದಿರಾಜ, ಮಹೋನ್ನತನಾಂತ ದೇವ. ಉಜ್ಜೀವನ ಗೀತೆಗಳಲ್ಲಿ ಈತನ ಕುರಿತು ಒಂದೇ ಒಂದು ಸಾಲು. ದೇವಾದಿದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ, ದೇವಾದಿದೇವನು ರಾಜಾದಿರಾಜನು ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಹಲ್ಲೆಲೂಯ. ಯೇಸು 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 ನನ್ನ ರಕ್ಷಕ. ಆ ದೇವಾದಿದೇವನು, ಕಿಂಗ್ ಆಫ್ ಕಿಂಗ್ಸ್ ಆ್ಯಂಡ್ ಲಾರ್ಡ್ ಆಫ್ ಲಾರ್ಡ್ಸ್, ಆತನು ದೇವಾದಿದೇವನು, ರಾಜಾದಿರಾಜನು, ನನ್ನ ನಿನ್ನ ರಕ್ಷಕನು. ಸರಿ, ಇವತ್ತು ಏನಪ್ಪ ಶುಭ ಸಮಾಚಾರ? ಏನಿದು ಶುಭ ಸಂದೇಶ ಅಂದರೆ ಇದೇ ಶುಭ ಸಂದೇಶ. ಯಾವುದು? 1 ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ. ದೇವರು ವಾಕ್ಯ ಹೇಳ್ತದೆ, 1 ಕೊರಿಂಥ 15, 3 ಮತ್ತು 4ನೇ ವಾಕ್ಯ ಏನು ಹೇಳ್ತದೆ ನೋಡಿರಿ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಯೊಳಗೆ ಒಂದು ಸಂಗತಿ ನಿಮಗೆ ತಿಳಿಸಿಕೊಟ್ಟನು, ಅದು ನಾನೂ ಸಹ ಕಲಿತುಕೊಂಡದ್ದೇ.
ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ, ವೇದ ಗ್ರಂಥಗಳಲ್ಲಿ ಮೊದಲೇ ಹೇಳಿರೋ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದೇ ಶುಭ ಸಂದೇಶ. ಆತನು ಬಂದದ್ದೇ ಸಾಯೋದಕ್ಕೋಸ್ಕರ, ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತು ಸಮಾಧಿಲಿಡಲ್ಪಟ್ಟು ಮೂರನೇ ದಿವಸ ಆತನು ಎಬ್ಬಿಸಲ್ಪಟ್ಟನು. ಇದು ಸಹ ದೇವರು ಹೇಳ್ತಿದೆ, ನೀನು ಈ ಸತ್ಯವನ್ನು ನಂಬುತ್ತೀಯಾ? ನಂಬಿದ್ರೆ ಏನಾಗ್ತದೆ? ರೋಮಾಪುರದವರಿಗೆ ಬರೆದ ಪತ್ರ 10ನೇ ಅಧ್ಯಾಯ 9ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರ 10ನೇ ಅಧ್ಯಾಯ 9ನೇ ವಾಕ್ಯ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರುಗಳಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ನೋಡ್ರಿ, ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ಅದನ್ನು ಸ್ವೀಕರಿಸುವುದಾದರೆ ದೇವರ ಕೇಳ್ತದೆ, ಯೇಸುವೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಆತನನ್ನು ಸತ್ತವರುಗಳಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ. ನಂಬಿದರೆ ರಕ್ಷಣೆ. ಹಾಗಾದರೆ ಇವತ್ತು ನಾವು ನಂಬಿಟ್ಟಿದ್ದೇವೆ, ರಕ್ಷಣೆ ಬಂದಿದ್ದೇವೆ, ಏನು ಮಾಡೋದು? ನಾವು ಬೇರೆಯವ್ರಿಗೆ ಅದನ್ನು ಹೇಳ್ಬೇಕು. ಏನಂತ? ಯೇಸು ಸ್ವಾಮಿ ಯಾವ ರೀತಿ ಸತ್ತು ಪುನರುತ್ಥಾನ ಒಂದು ಎದ್ದು ಬಂದ ನಂತರ 40 ದಿವಸ ಬೇರೆಯವರಿಗೆಲ್ಲ ತಾನು ಎದ್ದು ಬಂದದನ್ನು ಸಾಕ್ಷಿ ರೂಪದಲ್ಲಿ ಹೇಳಿದನು, ಅದನ್ನು ಹೇಳಲಿಕ್ಕೆ ಇವತ್ತು ನಾನು ನೀವು ಕರೆಯಲ್ಪಟ್ಟಿದ್ದೇವೆ. ಅದನ್ನು ಬೇರೆಯವರಿಗೆ ಹೇಳಬೇಕು. ನಾನು ನೀನು ನಂಬಿರುವುದಾದರೆ ಆ ನಂಬಿಕೆ ಮುಖಾಂತರ ನಮಗೆ ರಕ್ಷಣೆ ಸಿಗ್ತದೆ. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರ, ಸತ್ಯವೇದದಲ್ಲಿ ತೆಗಿರಿ, ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರ 4ನೇ ಅಧ್ಯಾಯ 14ನೇ ವಾಕ್ಯ ಏನು ಹೇಳ್ತದೆ? ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗೋರನ್ನೂ ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನೋಡಿದ್ರ, ಯೇಸು ಸ್ವಾಮಿ ಸತ್ತು ಎದ್ದು ಬಂದಿದ್ದಾನೆ ಅಂದರೆ ಆತ ನಂಬುವಂಥ ಪ್ರತಿಯೊಬ್ಬರೂ ಸಹ ಎಬ್ಬಿಸಲ್ಪಡ್ತಾರೆ. ಅದನ್ನು ನಾವು ನಂಬಬೇಕಲ್ಲವೇ? ಹಾಗಾದರೆ ನಾನು ನಂಬಲ್ಲ ಅಂತ ಹೇಳುವಂಥ ಅನೇಕರಿಗೆ ದೇವರ ವಾಕ್ಯ ಏನು ಹೇಳ್ತದೆ? 1 ಕೊರಿಂಥ 15ನೇ ಅಧ್ಯಾಯದ 14ನೇ ವಾಕ್ಯ ಏನು ಹೇಳ್ತದೆ? ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯೂ ಹುರುಳಿಲ್ಲದ್ದು. ನೋಡಿದ್ರೆ, ನಂಬ್ತೀನಿ ಅಂತೇಳಿ ಈ ಪುನರುತ್ಥಾನವನ್ನು ನಾನು ನಂಬಲಿಲ್ಲ ಅಂದರೆ ಆ ನಂಬಿಕೆಗೆ ಹುರುಳಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಅದೇ ಅಧ್ಯಾಯದ 17ನೇ ವಾಕ್ಯ ಏನು ಹೇಳ್ತದೆ? ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜಕ. ಆವಾಗ ನೀವಿನ್ನೂ ಪಾಪದಲ್ಲೇ ಇದ್ದೀರಿ. ನಾನು ಯೇಸು ಸ್ವಾಮಿ ನಂಬ್ತೇನೆ ಆದರೆ ಪುನರುತ್ಥಾನದ ನಂಬಿಕೆ ಇಲ್ಲ ಅಂದರೆ ನೀನಿನ್ನೂ ಪಾಪದಲ್ಲೇ ಇದ್ದೀಯಾ ಅಂತ ಅರ್ಥ, ದೇವರ ವಾಕ್ಯದ ಪ್ರಕಾರ. ಹಾಗಾಗಿ ಇಂದು ನಮ್ಮನ್ನು ಪಾಪದ ಸಂಬಳವಾದ ಮರಣದಿಂದ ಬಿಡುಗಡೆ ಮಾಡಿ ಯೇಸು ಆ ಒಂದು ನಿತ್ಯ ಜೀವಕ್ಕೆ ನಮಗೆ ದಾರಿಯನ್ನು ಒದಗಿಸಿಕೊಟ್ಟಿದ್ದಾನೆ. ಮರಣಕ್ಕೆ ಒಂದು ಸವಾಲನ್ನು ಆತನು ಒಡ್ಡಿದ್ದಾನೆ. ಆತನ ಮರಣವನ್ನು ಕುರಿತು ಮಾತಾಡುವಂಥ ಒಂದು ಮಾತು ಸತ್ಯವೇದದಲ್ಲಿ ಬೇಕಾದಷ್ಟು ಕಡೆ ಇದೆ. ಒಂದು ಹೇಳ್ತೇನೆ ನೀವು ನೋಡಿರಿ, ಹೋಶೇಯನ ಪ್ರವಾದನೆ ಗ್ರಂಥ ತೆಗಿರಿ. ಹೋಶೇಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದಂಥ ಒಂದು ವಾಕ್ಯ ಇದೆ. 13:14 ಏನು ಹೇಳ್ತದೆ? ಮರಣವೇ ನಿನ್ನ ಉಪದ್ರವಗಳಲ್ಲಿ, ಪಾತಾಳವೇ ನೀನು ಮಾಡುವ ನಾಶನೆಯಲ್ಲಿ. ನಿನ್ನ ಉಪದ್ರವಕ್ಕೂ ನಿನ್ನ ನಾಶನಕ್ಕೂ ಈ ದಿವಸ ನಾನು ಅಂತ್ಯ ಹಾಡಿಬಿಟ್ಟಿದ್ದೇನೆ, ಮರಣವನ್ನು ನಾನು ಗೆದ್ದು ಬಿಟ್ಟಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಈಗ ಆತನೇನಾಗಿದ್ದಾನೆ? ಚಿರಂಜೀವಿ ಆಗಿದ್ದಾನೆ. ಯಾಕೆಂದರೆ ಆತನು ತನ್ನ ಕೆಲಸವನ್ನು ಮಾಡಿ ಮುಗಿಸಿಬಿಟ್ಟ. ತನ್ನ ತಂದೆಯಾದ ದೇವರು ಆತನಿಗೆ ಒಪ್ಪಿಸಿಕೊಟ್ಟಂಥ ಕಾರ್ಯವನ್ನು ಆತನು ಯಶಸ್ವಿಯಾಗಿ ಮಾಡಿ ಮುಗಿಸಿ ಶಿಲುಬೆಲಿದ್ದಾಗಲೇ ಹೇಳಿದ ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲವನ್ನು ಆತನು ಮಾಡಿ ಮುಗಿಸಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಒಂದು ವಾಕ್ಯ ಹೇಳ್ತದೆ, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞವಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿಯಾಗುವನು. ಈ ದಿವಸ ಯೇಸು ಚಿರಂಜೀವಿಯಾಗಿದ್ದಾನೆ, ಸಾವೇ ಇಲ್ಲ. ಬದುಕಿದ್ದನು, ನಮಗೋಸ್ಕರ ಸತ್ತನು, ಮತ್ತು ಮರಣವನ್ನು ಗೆದ್ದನು. ಈ ದಿವಸ ಚಿರಂಜೀವಿಯಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಆತನು ಕೂತಿದ್ದಾನೆ. ಆತ ನಮಗೋಸ್ಕರ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡಿದ್ದಾನೆ. ಹಾಗಾದರೆ ಆತನ ನಂಬುವಂಥ ಪ್ರತಿಯೊಬ್ಬನು ಸತ್ತರೂ ಸಹ ಬದುಕೋನು. ಯಾಕೆಂದರೆ ಆತನು ಮರಣವನ್ನು ಗೆದ್ದಿದ್ದಾನೆ. ಹಲ್ಲೆಲೂಯಾ. ನಮ್ಮ ಉಜ್ಜೀವನ ಗೀತೆಗಳಲ್ಲಿ ಒಂದು ರಮ್ಯವಾದಂಥ ಗೀತೆ ಮರಣವನ್ನು ಗೆದ್ದಂಥ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆದಿದೆ. ನಿಮಗೂ ಸಹ ಈ ಹಾಡು ಗೊತ್ತು ಎಂಬುದಾಗಿ ನಾನು ಭಾವಿಸ್ತೇನೆ. ಗೊತ್ತಿದ್ದರೆ ನನ್ನೊಂದಿಗೆ ಸೇರಿ ನೀವು ಸಹ ಹಾಡ್ರಿ. ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ,
ಮರಣವ ಗೆದ್ದವನೇ, ನಿನ್ನ ಆರಾಧನೆ ಮಾಡುವೆ. ಪಾತಾಳ ಜಯಿಸಿದವನೇ, ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ. ಜೀವದಿಂದೆದ್ದವನೇ, ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ, ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಎಂಥ ರಮ್ಯವಾದಂಥ ಗೀತೆ ಅಲ್ವಾ. ಜೀವದಿಂದ ಎದ್ದವನೇ, ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ, ನಿನ್ನ ಆರಾಧನೆ ಮಾಡುವೆ. ಮರಣವ ಗೆದ್ದವನೇ, ಪಾತಾಳವನ್ನು ಜಯಿಸಿದ ಆತನೇ, ನಿನ್ನನ್ನು ಆರಾಧನೆ ಮಾಡುವೆ. ಆರಾಧನೆ ಮಾಡ್ತಾ 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 ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಯಾಕಂದರೆ ಈ ದಿವಸ ಆತನು ಮರಣವನ್ನು ಗೆದ್ದು ನಮಗೂ ಸಹ ಆ ಒಂದು ಕೃಪೆ ಕೊಟ್ಟಿದ್ದಾನೆ. ನಾವು ಸಹ ಆತನ ನಂಬುವುದಾದರೆ ಸತ್ತರೂ ಸಹ ನಾವು ಬದುಕಲಿಕ್ಕೆ ಸಾಧ್ಯ, ಆತನ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯ. ಇಂತಹ ಒಂದು ಕೃಪೆಗೆ ಬರಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರಾರ್ಥಿಸೋಣ. ಮರಣಕ್ಕೆ ಮರಣದಂಡನೆಯನ್ನು ವಿಧಿಸಂಥ ಮಹೋನ್ನತರ ಅಂತ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನೇ, ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವಪ್ಪ. ನೀ ನಮಗೋಸ್ಕರ ಕಲ್ವಾರಿಯಲ್ಲಿ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಮರಣವನ್ನು ಅಪ್ಪಿ ಪಾತಾಳವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂಥದ್ದನ್ನು ನಾವು ನೆನೆಸಿಕೊಂಡಾಡಿದ್ದೇವೆ. ಜೀವದ ಅಧಿಪತಿ ನೀನಾಗಿರುವುದಕ್ಕೋಸ್ಕರ ಸ್ತೋತ್ರ, ಚಿರಂಜೀವಿ ಆಗಿರುವುದಕ್ಕೋಸ್ಕರ ಸ್ತೋತ್ರ. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಈ ದಿವಸವೂ ಸಹ ನಮಗೋಸ್ಕರ ಪರಿತಪಿಸುವಂಥ ದೇವರು ನೀನು ಆಗಿರುವುದಕ್ಕೋಸ್ಕರ ಸ್ತೋತ್ರ. ನೀನು ನಂಬುವಂಥ ಪ್ರತಿಯೊಬ್ಬರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತಾರೆ ಎಂಬುದಾಗಿ ವಾಕ್ಯ ಕೇಳಿಸ್ಕೊಂಡಿದ್ದೇವೆ. ವಾಕ್ಯದ ಪ್ರಕಾರ ನೀನು ನಂಬಿ ರಕ್ಷಣೆಯನ್ನು ಹೊಂದಿ ಇತರರಿಗೂ ತಿಳಿಸಿ ಎಲ್ಲರನ್ನ ಪರಲೋಕಕ್ಕೆ ಕರೆದುಕೊಂಡು ಬರುವಂಥದ್ದು ದೊಡ್ಡ ಸೌಭಾಗ್ಯ ನಮ್ಮೆಲ್ಲರನ್ನು ನಡೆಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಪುನರುತ್ಥಾನ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು.